Watch India's largest kids library only on Jio Hotstar. Download the app now. ಈಗ್ಲೂ ಟೈಮ್ ಐತೆ ಹೇಳ್ಬಿಡಿ. ಆ ಸೀಕ್ರೆಟ್ ಫಾರ್ಮುಲಾ ನ್ಯೂಕ್ಲಿಯರ್ ವೆಪನ್ಗೆ ಎಲ್ ಬಚ್ಚಿಟ್ಟಿದ್ದೀರಾ ಅಂತ. ಕೊಂಕಾರ್ ಸಿಂಗ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಅತಿ ಕೋಪಿಷ್ಟ, ನೀವ್ಯಾರು ಉಳಿಯೋದಿಲ್ಲ. ನಮ್ಗೇನು ಗೊತ್ತಿಲ್ಲ, ನಮ್ಮನ್ ಬಿಟ್ಬಿಡಿ. ಕೊಂಕಾರ್ ಸಿಂಗ್ ನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭದ ವಿಷಯ ಅಲ್ಲ. ಇವ್ರಿಗೆ ಏನು ಗೊತ್ತಿಲ್ಲ ಅನ್ಸತ್ತೆ. ಇವ್ರ ಕ್ಯಾಪ್ಟನ್ ವಿಜಯ್ನ ಹಿಡ್ಕೊಂಡ್ ಬನ್ನಿ. ಅವನ್ಗೆ ಎಲ್ಲ ಗೊತ್ತಿರೋ ಅಂತದ್ದು. ಅವನ್ ಎಲ್ಲಿದ್ದಾನೋ ಆ ಸೀಕ್ರೆಟ್ ನ್ಯೂಕ್ಲಿಯರ್ ಫಾರ್ಮುಲಾ ಅವನ್ಗೆ ಗೊತ್ತಿರೋದು. ಎಲ್ಲಿಟ್ಟಿದ್ದಾರೆ ಅಂತ. ಕೊಂಕಾರ್ ಸಿಂಗ್, ಕ್ಯಾಪ್ಟನ್ ವಿಜಯ್ ತಪ್ಪಿಸ್ಕೊಂಡ್ಬಿಟ್ಟ. ಈಗ ಅವನು ವೇದಾಸ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇರ್ತಾನೆ. ಟೈಟ್ ಸೆಕ್ಯೂರಿಟಿ ಇದ್ರೆ ಅದನ್ನ ಮುರಿಯೋದ್ರಲ್ಲಿ ಇನ್ನೂ ಮಜಾ ಬರುತ್ತೆ. ಹೋಗಿ ಅವನನ್ನ ಹಿಡ್ಕೊಂಡ್ ಬನ್ನಿ. ಗೊಂಕಾರ್ ಸಿಂಗ್ ನ ವಜ್ರ ಮುಷ್ಟಿಯಿಂದ ಯಾರು ತಪ್ಪಿಸ್ಕೊಳ್ಳೋದಕ್ ಸಾಧ್ಯ ಇಲ್ಲ. ತಾತವ್ರೆ, ಇವರು ಕ್ಯಾಪ್ಟನ್ ವಿಜಯ್. ವಿಜಯ್ ಅವರೇ, ಇದು ನಮ್ಮ ತಾತವ್ರು. ಮತ್ತೆ ಇವನು ಅವರ ಮೊಮ್ಮಗ ಶಿವ ಅಂತ. ಮತ್ತೆ ಇವರೆಲ್ಲ ಶಿವನ ಫ್ರೆಂಡ್ಸು. ಕ್ಯಾಪ್ಟನ್ ವಿಜಯ್ ಅವರೇ, ನಿಮ್ಗೀಗ ಹೇಗೆ ಅನಿಸ್ತಾ ಇದೆ? ಲಡ್ಡು ಸಿಂಗ್ ಅವರೇ, ನಾನು ಮತ್ತೆ ನನ್ನ ಟೀಮ್ನವರು ಒಂದು ಮಿಷಿನ್ ನಲ್ಲಿದ್ವಿ. ಆದ್ರೆ ಶತ್ರುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು. ನಾನಂತೂ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ನನ್ನ ಟೀಮ್ ಮಾತ್ರ ಅವರ ಬಂಧನದಲ್ಲೇ ಇದೆ. ನೀವು ಹೆಚ್ಚು ಮಾತನಾಡಬೇಡಿ. ಡಾಕ್ಟರ್ ಹೇಳಿದ್ದಾರೆ ನೀವು ಜಾಸ್ತಿ ಮಾತಾಡಬಾರ್ದು ಅಂತ. ನೀವೆಲ್ಲ ಹೊರಗಡೆ ಹೋಗಿ, ಪೇಷಂಟು ರೆಸ್ಟ್ ತಗೊಳ್ಳಿ. ಸರಿ, ನಾವು ಮತ್ತೆ ಬರ್ತೀವಿ. ನೀವು ಚಿಂತೆ ಮಾಡಬೇಡಿ. ಈ ಕೆಲಸ ಮಾಡಿಲ್ಲ ಅಂದ್ರೆ ಬಾಸ್ ನಮ್ಮನ್ನ ಸಾಯಿಸ್ಬಿಡ್ತಾರೆ. ಏನೋ ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ಇವನನ್ನ ಬೇಗ ಎತ್ಕೊಂಡು ನಡೀರಿ. ಗೊಂಕಾರ್ ಸಿಂಗ್ ಕಾಯ್ತಾ ಇರ್ತಾರೆ. ಅವ್ರನ್ನ ಬಿಟ್ಬಿಡಿ ಅಂಕಲ್. ಏ ಮಗು, ಇಲ್ಲಿಂದ ಸುಮ್ನೆ ಹೊರಟೋಗ್ಬಿಡು, ಇಲ್ಲಾಂದ್ರೆ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ. ಇಲ್ಲಿ ಒಳಗಡೆ ಏನಾಗ್ತಾ ಇದೆ? ಅಲ್ಲೇನೋ ತೊಂದ್ರೆ ಆಗಿದೆ, ಬೇಗ ನಡೀರಿ. ಶಿವ, ನಾನ್ ಬರ್ತಾ ಇದ್ದೀನಿ. ನೀವಿಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಶಿವ, ಅಯ್ಯೋ, ಯಾರಾದ್ರೂ ಕಾಪಾಡಿ, ನಿಲ್ಸಿದನ. ಕಾಪಾಡಿ 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 ಕಾಪಾಡಿ. ಯಾವಾಯ್ತು ನನ್ ಕೈಯೇ. ಶಿವ, ಈಗ ತಾನೆ ಕ್ಯಾಪ್ಟನ್ ವಿಜಯ್ನ ಯಾರೋ ಈ ಕಿಟಕಿಯಿಂದ ಕರ್ಕೊಂಡು ಹೋದ್ರು. ನಾವು ಕ್ಯಾಪ್ಟನ್ ವಿಜಯ್ನ ಹೇಗಾದ್ರೂ ಮಾಡಿ ಕಾಪಾಡ್ಲೇಬೇಕು. ಹಾಗಾದ್ರೆ ಸರ್, ಅವ್ರನ್ನ ಹೇಗ್ ಕಾಪಾಡಬಹುದು? ನಿಮ್ಮ ಹತ್ರ ಏನಾದ್ರೂ ಐಡಿಯಾ ಇದೆಯಾ ಅವ್ರು ಎಲ್ಲಿರ್ತಾರಂತ? ನನಗಂತೂ ಗೊತ್ತಿಲ್ಲ, ಆದ್ರೆ ಒಂದು ಜಾಗ ಇದೆ, ಅವರು ಅಲ್ಲಿ ಇರಬಹುದು ಅಂತ. ಆದ್ರೆ ನಮ್ಗೆ ಪಕ್ಕ ಆಗೋವರೆಗೂ ನಾವು ಆ ರೀತಿ ರೈಡ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ತುಂಬಾನೇ ಲೋಕಲ್ ಜನಗಳು ಇರ್ತಾರೆ.
ಅಲ್ಲಿ ಹೇಗಾದ್ರೂ ಮಾಡಿ ಒಬ್ಬ ಪತ್ತೆದಾರಿನ ನಾವು ಕಳಿಸ್ಬೇಕಾಗತ್ತೆ, ಯಾಕಂದ್ರೆ ಯಾರಿಗೂ ಅಲ್ಲಿ ಅನುಮಾನ ಬರಬಾರ್ದು. ಸರ್ ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ನೀನಂತೂ ನನ್ ಬಾಯಿ ಮುಚ್ಚಿಸ್ಬಿಟ್ಟೆ ಶಿವ. ಆದ್ರೆ ಸರ್, ಶಿವನ್ನ ನೀವು ಚಿಕ್ಕ ಹುಡ್ಗ ಅನ್ಕೋಬೇಡಿ. ಅವನ್ ಚಿಕ್ಕ ಹುಡ್ಗ ಆಗಿರಬಹುದು, ಆದ್ರೆ ಅವನು ಯಾವುದೇ ಕಮಾಂಡರ್ಗಿಂತ ಕಮ್ಮಿ ಇಲ್ಲ. ಅವನಲ್ಲಿ ಹೋಗಿ ಫೋಟೋ ತಗೊಂಡು ಬರ್ತಾನೆ. ಆಮೇಲೆ ನಾವಲ್ಲಿ ರೈಡ್ ಮಾಡಿ ನಮ್ಮವ್ರನ್ನೆಲ್ಲರನ್ನೂ ಉಳಿಸಬಹುದು. ಹಾ, ಐಡಿಯಾ ಏನೋ ಚೆನ್ನಾಗಿದೆ. ಆದ್ರೆ ಅವನ ಜೊತೆಲಿ ಬ್ಯಾಕಪ್ ಸಪೋರ್ಟ್ ಕೂಡ ಕಳಿಸ್ಬೇಕಾಗತ್ತೆ. ಅವನಿಗೆ ಯಾವಾಗ್ಲಾದ್ರೂ ಸಪೋರ್ಟ್ ನ ಅವಶ್ಯಕತೆ ಬಂದ್ರೆ ನಾನು ಲಡ್ಡು ಸಿಂಗ್ ಅವರು ವೇಷ ಬದಲಿಸ್ಕೊಂಡು ಶಿವನ್ ಜೊತೆ ಹೋಗ್ತೀವಿ. ನಾವೇ ಅವನಿಗೆ ಸಹಾಯ ಮಾಡ್ತೀವಿ. ನಾವು ಕೂಡ ಶಿವ ಜೊತೆ ವೇಷ ಬದಲಾಯಿಸ್ಕೊಂಡು ಹೋಗ್ತೀವಿ. ನಾವ್ಯಾಕೆ? ನಮ್ಗೇನಾದ್ರೂ ಆದ್ರೆ ನಂಗ್ ಬೇಗ ಓಡಕ್ಕೂ ಆಗಲ್ಲ. ಕಮೋನ್ ಯುಡಿ, ಹೆದರ್ಕೋಬೇಡ, ನಾನಿದ್ದೀನಲ್ಲ. ಸರ್ ನಾವು ಹೋಗಿ ಸರಿಯಾದ ಇನ್ಫಾರ್ಮೇಶನ್ ತಗೊಂಡ್ಬರ್ತೀವಿ, ನೀವೇನ್ ಚಿಂತಿಸ್ಬೇಡಿ. ಓಕೆ ಶಿವ, ಇಫ್ ಯು ಆರ್ ಕಾನ್ಫಿಡೆಂಟ್, ನಾನ್ ನಿಮ್ಮನ್ನ ಕಳಿಸ್ತೀನಿ ಅಲ್ಲಿಗೆ. ನಮ್ಮ ಹತ್ರ ಈಗ ಬೇರೆ ಯಾವುದೇ ಆಪ್ಷನ್ ಕೂಡ ಇಲ್ಲ, ಮತ್ತೆ ಟೈಮ್ ಕೂಡ ಇಲ್ಲ ನಮಗೆ. ಆಲ್ ದಿ ಬೆಸ್ಟ್ ಎವ್ರಿಬಡಿ, ಟೇಕ್ ಕೇರ್. ಶಿವ, ಈ ಸೈಕಲ್ ಇಲ್ಲಿ ಯಾಕೆ ತಂದಿದ್ಯಾ? ಯಾರಿಗ್ ಗೊತ್ತು, ಯಾವಾಗ ಬೇಕಾದ್ರೂ ಕೆಲ್ಸಕ್ಕೆ ಬರ್ಬೋದು. ಹಾ, ಅವರಿಬ್ರು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಯಾರೋ ಒಬ್ಬ ಮಿಲಿಟರಿ ಬೂಟ್ ಅನ್ನ ಹಾಕೊಂಡಿದ್ದಾನೆ. ಆರ್ಮಿಯವರು ಅಥವಾ ಪೊಲೀಸ್ನವರು ಹಾಕೊಳ್ಳೋತರ. ಅವರು ವೇಷ ಬದಲ್ಸ್ಕೊಂಡಿರಬಹುದು, ಆದ್ರೆ ಬೂಟ್ ಚೇಂಜ್ ಮಾಡಿಲ್ವಲ್ಲ. ಈಗಲೇ ಹೋಗಿ ತಿಳ್ಕೋಬೇಕು. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ಲಡ್ಡು ಸಿಂಗ್? ಹೋಗ್ ಹಿಡ್ಕೊಳ್ಳಿ. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್. ಪರೇಡ್ ಸ್ಟಾಪ್ ಅಂಡ್ ಸಲ್ಯೂಟ್. ನಿನ್ನ ಹೆಸರು ಮತ್ತೆ ರ್ಯಾಂಕ್ ಅನ್ನ ಹೇಳು. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್. ನೀವು ಯಾರು ಸರ್? ನಾವ್ ಯಾರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ನೀನ್ ಯಾರು ಅಂತ ತಿಳ್ಕೊಳ್ಳೋದು ತುಂಬಾನೇ ಸುಲಭವಾಗಿತ್ತು. ನೀನ್ ಇಲ್ಲಿ ಪತ್ತೆದಾರಿ ಮಾಡೋದಕ್ ಬಂದಿದ್ಯಾ? ನಾಡಿ ನಮ್ಮ ಜೊತೆಗೆ. ಲಡ್ಡು ಸಿಂಗ್, ನೀವು ಕೂಡ ಇವತ್ ನೀವು ಪೆರೇಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲ ಪೆರೇಡು ಇವತ್ತೇ ಮಾಡ್ಬೇಕಾ? ನಡೀರಿ. ರೇವಾ, ತಾತ ಮತ್ತೆ ಲಡ್ಡು ಸಿಂಗ್ ಸರ್ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವ್ರಿಬ್ಬರನ್ನು ಯಾರಾದ್ರೂ ಹಿಡ್ಕೊಂಡ್ ಬಿಟ್ರ ಹೇಗೆ? ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಮ ತಾತ ಮತ್ತೆ ಲಡ್ಡು ಸಿಂಗ್ ಇನ್ಸ್ಪೆಕ್ಟರ್ ಕೂಡ ನಮ್ಮ ಹತ್ರನೇ ಇದಾರೆ. ನೀವು ಬಾಯಿ ಮುಚ್ಕೊಂಡು ಈಗ ನಮ್ ಜೊತೆ ಬನ್ನಿ, ಇಲ್ಲ ಅಂದ್ರೆ ನಾವ್ ಎಲ್ಲೇ ಹೋದ್ರು ಕೂಡ ಇಷ್ಟಪಟ್ಟೇನೆ ಹೋಗೋದು, ಇಷ್ಟ ಇಲ್ದೆ ಅಲ್ಲ. ಆಯ್! ಹ್ಯು! ಹ್ಯು! ಆ! ಆ! ಅಯ್ಯೋ! ಫೋನ್ ಕೂಡ ಹೋಗ್ತಾ ಇಲ್ಲ. ಬನ್ನಿ ಅವ್ರಿರೋ ಜಾಗಕ್ಕೆ ಹೋಗೋಣ. ಆರ್ಮಿ ಅವರೆಲ್ಲ ಎಲ್ಲಿ ಕ್ಯಾಪ್ಚರ್ ಆಗಿರ್ತಾರೋ ಅಲ್ಲೇ ಕೂಡ ತಾತನೂ ಇರ್ತಾರೆ. ಡಾಕ್ಟರ್, ಇವನನ್ನ ಆದಷ್ಟು ಬೇಗ ಪ್ರಜ್ಞೆ ಬರೋ ಹಾಗೆ ಮಾಡಿ. ನನಗೆ ಆದಷ್ಟು ಬೇಗ ಆ ಫಾರ್ಮುಲಾ ಬೇಕು. ಗೋಕಾರ್ ಸಿಂಗ್, ಇವನ್ಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಈತ ಪ್ರಜ್ಞೆ ತಪ್ಪೊಟ್ಟಿದ್ದಾನೆ. ಈತನಿಗೆ ಪ್ರಜ್ಞೆ ಬರೋದಕ್ಕೆ ಟೈಮ್ ಹಿಡಿಯುತ್ತೆ, ಆದ್ರೆ ಖಂಡಿತವಾಗಿ ಬರುತ್ತೆ. ಬಾಸ್, ಇವರು ನಮ್ಮ ಏರಿಯಾದಲ್ಲಿ ಓಡಾಡ್ಬೇಕಾದ್ರೆ ಸಿಕ್ಕಾಕೊಂಡ್ರು. ಇವನು ಪೊಲೀಸ್. ಅವನು ಗೋಂಕಾರ್ ಸಿಂಗ್ನ ವಜ್ರ ಮುಷ್ಟಿಯಿಂದ ಯಾರು ತಪ್ಪಿಸ್ಕೊಡೋದಕ್ಕಾಗೋದಿಲ್ಲ. ಖಂಡಿತವಾಗಿಯೂ ನೀವು ಇವರನ್ನ ಬಿಡಿಸ್ಕೊಡೋದಕ್ಕೆ ಬಂದಿದ್ದೀರಾ. ಹಾಗಿದ ಮೇಲೆ ನಿನಗೆ ಅದ್ರ ಬಗ್ಗೆನೂ ಗೊತ್ತೇ ಇರುತ್ತೆ. ಇನ್ಸ್ಪೆಕ್ಟರ್, ನೀನ್ ಹೇಳು, ಆ ಸೀಕ್ರೆಟ್ ವೆಪನ್ ಎಲ್ಲಿದೆ ಅಂತ. ಲಡ್ಡು ಸಿಂಗ್, ನೀವ್ ಅನ್ಕೊಂಡಷ್ಟು ಸಾಮಾನ್ಯದವನಲ್ಲ. ನೀವೇನೇ ಬುದ್ಧಿ ಉಪಯೋಗಿಸಿದ್ರು ನಾನ್ ನಿಮ್ಗೆ ಏನು ಹೇಳೋದಿಲ್ಲ, ಏನು ಕೂಡ ಹೇಳೋದಿಲ್ಲ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಮೇಲೆ 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 ಕೆತ್ತಿ. ಅಯ್ಯೋ ಅಯ್ಯೋ, ಈ ಮೀನುಗಳು ನನ್ನನ್ನು ಬಿಡೋದಿಲ್ಲ, ತಿಂದ್ಬಿಡ್ತವೆ. ಏನಾಯ್ತು ಲಡ್ಡು ಸಿಂಗ್? ನನ್ನ ವಜ್ರ ಮುಷ್ಟಿಯಲ್ಲಿ ಸಿಕ್ಕಾಕೊಂಡು ನಲಗಾಡ್ತಾ ಇದೀಯಾ? ಈಗ ಆದಷ್ಟು ಬೇಗ ಹೇಳು, ನಿನಗೆ ಆ ಸೀಕ್ರೆಟ್ ವೆಪನ್ ಬಗ್ಗೆ ಏನೆಲ್ಲ ಗೊತ್ತಿದೆ ಅಂತ. ನೀವು ಕೆಲವು ಆರ್ಮಿಯವ್ರನ್ನ ಇಲ್ಲಿಗೆ ಹಿಡ್ಕೊಂಡು ಬಂದಿದ್ದೀರಾ. ಅವ್ರನ್ನ ಹುಡುಕಿ ಕೊಡಿ ಅಂತ ನಮ್ ಸ್ಟೇಷನ್ಗೆ ಕಂಪ್ಲೇಂಟ್ ಬಂದಿತ್ತು. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅದು ನನ್ನ ಕರ್ತವ್ಯ ಅಲ್ವಾ?
ಮತ್ ಉಳ್ದಿದ್ದೆಲ್ಲ ಕ್ಯಾಪ್ಟನ್ ವಿಜಯ್ ಅವರಿಗೆ ಗೊತ್ತಿದೆ. ಅದು ಅದು ಅವ್ರನ್ನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಇವರನ್ನೆಲ್ಲ ಬಂಧಿಸ್ಬೇಡಿ. ಮತ್ತೆ ಡಾಕ್ಟರ್, ಕ್ಯಾಪ್ಟನ್ ವಿಜಯ್ನ ಆದಷ್ಟು ಬೇಗ ಪ್ರಜ್ಞೆ ಬರೋ ಹಾಗೆ ಮಾಡಿ. ಇಲ್ಲಂತೂ ಎಲ್ಲ ಒಂದೇ ತರ ಇದೆ. ನಮ್ಗೇನಾದ್ರೂ ಕನ್ಫ್ಯೂಷನ್ ಆಗೋದ್ರೆ ನಾವಿಲ್ಲಿಂದ ಹೋಗ್ಬೇಕಾದ್ರೆ ತುಂಬಾನೇ ತೊಂದರೆ ಆಗುತ್ತೆ. ಈಗ ಉಳಿದಿರೋದು ಒಂದೇ ದಾರಿ. ನಾನು ಜೋರಾಗಿ ಹಾಡು ಹಾಡ್ತೀನಿ. ಶಿವ ಆ ಹಾಡನ್ನ ಕೇಳಿ ಇಲ್ಲಿಗೆ ಬರ್ತಾನೆ. ಶಿವ ಬಾ ಶಿವ ಶಿವ. ಅಯ್ಯೋ ಸಾಕ್ ಮಾಡಪ್ಪ ಈ ಕರ್ಕಶವಾದ ಸಾಂಗನ್ನ. ಶಿವ ನಾನ್ ನಿಲ್ಸೋದಿಲ್ಲ. ನೀವು ನಮ್ಮನ್ನ ಹೊರಗಡೆ ಬಿಡೋ ತನಕ. ಹೊರಗಡೆ ಅಂತೂ ನೀನು ಬರೋದಕ್ಕಾಗೋದಿಲ್ಲ. ಹಾಡ್ತಾನೆ ಇರು ನೀನು. ಶಿವ ಶಿವ. ಇದು ತಾತ ಹಾಡುವಂತ ಶಬ್ದ. ಸದ್ಯ ಅವರು ಇಲ್ಲೇ ಎಲ್ಲೋ ಇದಾರನ್ನೋದಾದ್ರೂ ಗೊತ್ತಾಯ್ತಲ್ಲ ನಮ್ಗೆ. ಆದ್ರೆ ಎಲ್ಲಿದ್ದಾರೆ? ವಾಯ್ಸ್ ಅಂತೂ ಎಲ್ಲಾ ಕಡೆ ಎಕೋ ಹೊಡ್ಕೊಂಡ್ ಬರ್ತಿದೆ. ನನಗಂತೂ ಭಯ ಆಗ್ತಿದೆ. ಇವಾಗ ನಾವು ಮನೆಗೆ ಹೇಗ್ ಹೋಗೋದು? ನನಗನ್ಸುತ್ತೆ ಆ ಮನೆಯಿಂದ ಧ್ವನಿ ಬರ್ತಿರೋದು ಅಂತ. ಅಲ್ಲಿ ನೋಡಿ, ಆ ಮನೆ ವಿಂಡೋಸ್ ಎಲ್ಲ ಎಷ್ಟು ಜೋರಾಗಿ ಅಲ್ಲಾಡ್ತಿದೆ ಅಂತ. ತಾತ ತಾತ, ಕಿಟಕಿ ತೆಗಿರಿ ತಾತ. ಶಿವ ನೀನ್ ಬಂದ್ಬಿಟ್ಟೆ, ವೆರಿ ಗುಡ್. ಆದ್ರೆ ಈ ವಿಂಡೋನ ಓಪನ್ ಮಾಡಕ್ ಆಗಲ್ಲ, ಇದು ಸೀಲ್ ಆಗಿದೆ. ತಾತ ನೀವು ಸ್ವಲ್ಪ ಸೈಡ್ಗೆ ಹೋಗಿ. ತಾತ, ಲಡ್ಡು ಸಿಂಗ್ ಸರ್ ಮತ್ತೆ ಆರ್ಮಿ ಅವರೆಲ್ಲ ಎಲ್ಲಿದ್ದಾರೆ? ಶಿವ, ಆ ಆರ್ಮಿ ಅವರೆಲ್ಲ ರೂಮ್ ಅಲ್ಲಿ ಇದ್ದಾರೆ. ಗೂಂಡಗಳು ಲಡ್ಡು ಸಿಂಗ್ ಅವ್ರನ್ನ ಕಾಡಲ್ ಕರ್ಕೊಂಡು ಹೋದ್ರು. ಬೇಗ ಬನ್ನಿ, ಇಲ್ಲಿಂದ ಎಲ್ಲರೂ ತಪ್ಪಿಸ್ಕೊಳ್ಳೋಣ. ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲ ಕೈದಿಗಳು ಹೊರಗಡೆ ಓಡೋದ್ರು ಸರ್. ಏನು? ಓಂಕಾರ್ನ ವಜ್ರ ಮುಷ್ಟಿಯಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲರಿಗೂ ಸುದ್ದಿ ಮುಟ್ಸಿ ಗಲ್ಲಿ ಗಲ್ಲಿ ಒಂದೊಂದು ಭಾಗದಲ್ಲೂ ಕಣ್ಣಿಟ್ಟಿರಿ. ಅವರೆಲ್ಲ ನನ್ನ ಚಕ್ರವ್ಯೂಹದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ತಾತ, ನೀವೆಲ್ರೂ ಇಲ್ಲಿಂದ ಹೊರಡಿ, ನಾನು ಇವ್ರನ್ನ ನೋಡ್ಕೋತೀನಿ. ತಾತ, ರೇವಾ, ನೀವೆಲ್ರೂ ನನ್ನನ್ನ ಈ ಡೈರೆಕ್ಷನ್ ಅಲ್ಲಿ ಫಾಲೋ ಮಾಡಿ. ಇಲ್ಲಿಂದ ಹೋಗುವಂತ ರಸ್ತೆ ಆ ಕಡೆ ಇದೆ. ಇನ್ನು ಬೇಗ, ಇನ್ನು ಬೇಗ. ಇನ್ನೇನ್ ನಾವು ಹೊರಗೆ ಹೋಗ್ಬಿಡ್ತೀವಿ. ಗುಂಕಾರ್ನ ವಜ್ರ ಮುಷ್ಟಿಯಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇವರನ್ನೆಲ್ಲ ಕರ್ಕೊಂಡಿಡಿರಿ. ಮಗು, ಸೈಕಲ್ ಅಂತೂ ನೀನು ಚೆನ್ನಾಗೇ ಓಡಿಸ್ತೀಯ, ಆದ್ರೆ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ ಸಾಧ್ಯನೇ ಇಲ್ಲ. ಇದು ಗುಂಕಾರ್ನ ಚಕ್ರ ವ್ಯೂಹ. ಮಗು ಅಂತ ಕರಿಬೇಡಿ ಅಂಕಲ್.
ಶಿವ ಶಿವ ಅಂತ ನನ್ನ ಹೆಸರು. ಮತ್ತೆ ನಾನು ಯಾವ ಚಕ್ರವ್ಯೂಹ ಬೇಕಾದ್ರೂ ಮುರಿತೀನಿ. ಇಲ್ಲೆಲ್ಲ ಏನ್ ನಡೀತಾ ಇದೆ? ವಿಜಯ್, ನಾವು ನಿಮ್ಮನ್ನ ಕಾಪಾಡಿದೀವಿ. ಯೋಧರೇ, ಏನ್ ನೋಡ್ತಾ ಇದ್ದೀರಾ? ಅಟ್ಯಾಕ್! ಅವರನ್ನೆಲ್ಲ ನಂಬೋಕ್ಕಾಗಲ್ಲ. ಬೇಗ ಮೊದಲು ಇಲ್ಲಿಂದ ಹೊರಗೆ ಹೋಗೋಣ, ಆಮೇಲೆ ನಾವು ಸಂಭ್ರಮಿಸೋಣ. ಗೋಂಕಾರ್ ಸಿಂಗ್ ನ ವಜ್ರ ಮುಷ್ಟಿಯಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಶಿವ. ರೂಟ್ ಅಂಡ್ ಫೈರ್! ಇಲ್ಲ, ಏಯ್, ಕಾಪಾಡಿ ಕಾಪಾಡಿ! ಸಾಕ್ ಮಾಡು, ಸಾಕ್ ಮಾಡು. ಒಬ್ಬ ವ್ಯಕ್ತಿಗೆ ಎಷ್ಟು ಅಂತ ಹೊಡಿತೀಯ? ಒಂದು ಮಗು ಇದ್ದ ಒದೆ ತಿನ್ಬಿಟ್ಟೆ. ನನ್ನ ಮರ್ಯಾದೆ ಎಲ್ಲ ಮಣ್ಣಲ್ಲಿ ಮಣ್ಣಾಗೋಯ್ತು. ಏಯ್, ಸುಮ್ನಿರು ಸುಮ್ನಿರು. ಈಗ ಜೈಲಲ್ಲಿ ಹೋಗಿ ಅಳು. ಬಾರ್ ಸಿಂಗ್ ಆಗಿ ಚಿಕ್ಕ ಮಕ್ಕಳ ತರ ಅಳ್ತೀಯ. ಇರು, ಸುಮ್ನಿರು ಸುಮ್ನಿರು ಸುಮ್ನಿರು. ಬಾಯ್ ಮುಚ್ಚು. ನಿನ್ನಂತ ಧೈರ್ಯಶಾಲಿ ಮಗು ನಮ್ಮ ಸೈನ್ಯಕ್ಕೆ ಅವಶ್ಯಕತೆ ಇದೆ. ನಿನ್ನಂತ ಧೈರ್ಯಶಾಲಿ ಮಗು ನಮ್ಮ ದೇಶದಲ್ಲಿರೋದು ನಮ್ಮ ದೇಶದ ಹೆಮ್ಮೆಯೇ ಸರಿ. ವಿ ಸಲ್ಯೂಟ್ ಯು. Watch India's largest kids library only on Jio Hotstar. Download the app now.